ಗಮನಿಸ್ತಾ ಇದ್ದೀರಾ. ಗಣಿ ಕಳ್ಳರಿಗೆ ಧಿಕ್ಕಾರ, ಕೋವಿಡ್ ಕಳ್ಳರಿಗೆ ಧಿಕ್ಕಾರ. ಇದು ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳನ್ನ ಮತ್ತೆ ಧ್ವನಿ ಎತ್ತುತ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಈ ಆಕ್ರೋಶದ ರಣಕಹಳೆ ಮೊಳಗ್ತಾ ಇರುವಂಥದ್ದು. ಗಣಿ ಝಣಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಗಾಲಿ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಮೊಟ್ಟೆ ಹಗರಣದಲ್ಲಿ ಭಾಗಿಯಾಗಿದ್ದಂತಹ ಶಶಿಕಲಾ ಜೊಲ್ಲೆ ಅವರ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಬೆಡ್ ಆಗಿರಬಹುದು, ವ್ಯಾಕ್ಸಿನ್ ಆಗಿರಬಹುದು, ಇತ್ಯಾದಿಯಲ್ಲೂ ಕೂಡ ಸಾವಿರಾರು ಕೋಟಿ ಹಗರಣ ಆಯಿತು. ಬಿಟ್ಕಾಯಿನ್ ಹಗರಣ, 40% ಹಗರಣ, PSI ಹಗರಣ, ಹೀಗೆ ಹಲವಾರು ಹಗರಣಗಳು ಬಿಜೆಪಿ ಆಡಳಿತದ ಸಂದರ್ಭದಲ್ಲಿ ಆಗಿದೆ. ಅದನ್ನ ಮತ್ತೆ ಬಯಲಿಗೆ ಎಳೆಯೋದಕ್ಕೆ ಕಾಂಗ್ರೆಸ್ನ ನಾಯಕರು ಸನ್ನದ್ಧರಾಗಿದ್ದಾರೆ. ಈಗಾಗಲೇ ಗಾಂಧಿ ಪ್ರತಿಮೆಯ ಮುಂಭಾಗ ಈ ಹಗರಣಗಳ ಜ್ವಾಲೆ ಧಗಧಗಿಸ್ತಾ ಇದೆ ಅಂತಾನೆ ಹೇಳಬಹುದು. ಒಬ್ಬ ದಕ್ಷ ಮುಖ್ಯಮಂತ್ರಿಗಳ ಮೇಲೆ ಅಪಾದನೆ ಕೂಡಿಸ್ತಕ್ಕಂಥ ವಿಚಾರವನ್ನ ಇಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಪಕ್ಷಪಾತಿಯಾಗಿ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ನಮ್ಮ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕಂತ ವಿನಂತಿ. ಇವತ್ತು ನಾವು ರಾಜಭವನ್ಗೆ ರಾಜ್ಯಪಾಲರನ್ನ, ಘನವೆತ್ತ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ ಅನುಮತಿಯನ್ನ ಕೇಳಿದ್ದೇವೆ. ಮೊದಲು ತಮಗೆ ನಾನು ಸ್ಪಷ್ಟಪಡಿಸಲಿಕ್ಕೆ ನಾನು ಏನ್ ಬಯಸ್ತಾ ಇದ್ದೀನಿ ಅಂದ್ರೆ, ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವರ ಕೇಸಿನ ವಿಚಾರದಲ್ಲಿ, ನಮ್ಮ ಮುಖ್ಯಮಂತ್ರಿಗಳ ಕೇಸಿನ ವಿಚಾರದಲ್ಲಿ ನಾವು ಈ ರಾಜಭವನ್ ಚಲೋ ಹಮ್ಮಿಕೊಂಡಿಲ್ಲ. ಈಗಾಗಲೇ ಆ ವಿಚಾರ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ಅದ್ರ ಬಗ್ಗೆ ನಾವು ಇಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ನಾವು ಹೋಗ್ತಾ ಇಲ್ಲ. ಏನು ಅವರು ನಮಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ನಮ್ಮ ವಿರುದ್ಧ, ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯದಲ್ಲಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಏನು ಈ ರಾಜಭವನ್ ಚಲೋ ಇದೆ, ಇದು ಗವರ್ನರ್ ಆಫೀಸು ಒಂದು ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಬಾರದು. ಇದೊಂದು ಸಂವಿಧಾನದ ಪೀಠ. ಸಂವಿಧಾನ ಒಂದು ಎಲ್ಲರೂ ಕೂಡ ನ್ಯಾಯಬದ್ಧವಾಗಿ ನಡಿಬೇಕು ಅಂತ ಹೇಳಿ ಗವರ್ನರ್ ಸ್ಥಾನವನ್ನ, ಗವರ್ನರ್ ಕುರ್ಚಿಯನ್ನ, ಗವರ್ನರ್ ಕಚೇರಿಯನ್ನ ಸ್ಥಾಪನೆ ಮಾಡಿದೆ. ಅದರನ್ನ ತಾವು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಾವು ಡಿಮ್ಯಾಂಡ್ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸೊ ಈಗಾಗಲೇ ಗಮನಿಸ್ತಾ ಇದ್ದೀರಾ, DCM DK ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಹೇಳಿಕೆಯನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇಲ್ಲ. ಒಂದು, ಅವರು ಏನು ಈಗ ಗಣಿ ಕಳ್ಳರಾಗಿರ್ಬೋದು, ಮೊಟ್ಟೆ ಕಳ್ಳರಾಗಿರ್ಬೋದು, ಇವರ ವಿರುದ್ಧ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾ ಇಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಕಡೆ ಇವತ್ತು ನಾವು ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರ ಸಮಯಾವಕಾಶವನ್ನ ಕೇಳಿದ್ದೀವಿ. ಅವರನ್ನ ಮೀಟ್ ಮಾಡಿ ಅವ್ರ ಹತ್ರ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟರು. ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ನಮ್ಮ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕಮಿಷನ್ ಬಿಜೆಪಿಗೆ
ಒಬ್ಬ ದಕ್ಷ ಮುಖ್ಯಮಂತ್ರಿ ಮೇಲೆ ಅಪಾದನೆ ಕೂಡಿಸ್ತಕ್ಕಂಥ ವಿಚಾರವನ್ನ ಇಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಪಕ್ಷಪಾತಿಯಾಗಿ ನಿರ್ಣಯ ನೀವೇ ಹಿಂದಕ್ಕೆ ಹೋಗಿ ನಾವು ದುಃಖದ ಬೇಡ ಅವ್ನು ದುಃಖದ ಇದು ಮಾಡ್ತಾರೆ ನೀವೇ ಹಿಂದಕ್ಕೆ ಹೋಗಿ ನೀವೇ ಹಿಂದಕ್ಕೆ ಹೋಗಿ ಸ್ವಲ್ಪ ಬೇಗ ಹೋಗಿ ಸರ್ ಅದೇ ಸ್ಪೀಡಲ್ಲಿ ಹೋಗಿ ಅದೇ ಸ್ಪೀಡಲ್ಲಿ ಹಿಂಗೆ ಹಾಕ ನಡಿಯಪ್ಪ ಅಲ್ಲ ಶೋಲ್ಡ್ರ್ ನೀನು ಅಗ್ಲ ಇದೆ ಫ್ರೀಯಾಗಿದೆ ಜಾಗ ಬೈಟ್ ಕೊಡಲ್ಲ ಅಂತ ಬೈಟ್ ಕೊಡಲ್ಲ ಅಂದ್ಮೇಲೆ ಇನ್ನೇನು ಸರ್ ನಡಿಯಪ್ಪ ಅದೇ ಮೂಮೆಂಟಲ್ಲಿ ನಾವು ಹಿಂದೆ ನೀನೇ ಬೀಳ್ತಾರೆ ಎರಡು ಹೆಜ್ಜೆ ಹಿಂದಕ್ಕೆ ಹೋಗ್ರಪ್ಪ ಅಷ್ಟು ಹಿಂದೆ ಎಲ್ಲಿ ಸರ್ ದಯವಿಟ್ಟು ಅಲ್ಲಿ ರಾಜಣ್ಣ ನವೀನಣ್ಣ ನಮ್ಮ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಬೇಕಾದ ರಾಜಭವನ ಚಲೋ ಮುಖಾಂತರ ವಿಪಕ್ಷಗಳಿಗೆ ಟಕ್ಕರನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈಗಾಗಲೇ ಗಾಂಧಿ ಪ್ರತಿಮೆಯ ಮುಂಭಾಗ ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆಯ ಕಿಚ್ಚನ್ನು ಹೆಚ್ಚಿಸ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಮೂಡಾ ಪ್ರಕರಣದ ಹೈ ವೋಲ್ಟೇಜ್ ವಾದ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇತ್ತ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನ ಮಂಡಿಸ್ತಾ ಇರುವಂತದ್ದು. ವಾದ ಪ್ರತಿವಾದ ಜಸ್ಟ್ ಸ್ಟಾರ್ಟೆಡ್. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುತ್ತೆ. ಹೈಕೋರ್ಟ್ನಲ್ಲಿ ಮೂಡಾ ಪ್ರಕರಣದ ಹೈ ವೋಲ್ಟೇಜ್ ವಾದ ಎಷ್ಟರ ಮಟ್ಟಿಗೆ ಭುಗಿಲೆದ್ದಿದೆ ಅಂತಂದ್ರೆ ಅಲ್ಲಿರುವಂತವರು ಈ ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಬ್ಬರು ಕೂಡ ಟಫೆಸ್ಟ್ ಲಾಯರ್ಸ್ ಅಂತಾನೆ ಹೇಳ್ಬೋದು. ಹಿರಿಯ ವಕೀಲರ ನಡುವೆ ಈಗ ವಾಗ್ವಾದ ಸ್ಟಾರ್ಟ್ ಆಗಿದೆ. ವಾದ ಪ್ರತಿವಾದವನ್ನ ಇತ್ತ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ. ಗೊತ್ತಾಗುತ್ತೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಎತ್ತ ಅಂತ. ಸಿದ್ದರಾಮಯ್ಯನವರಿಗೆ ಒಂದು ಕಡೆ ತಳಮಳ ಸ್ಟಾರ್ಟ್ ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನಾದರೂ ಜಡ್ಜ್ಮೆಂಟ್ ಬಂತು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಅವರ ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಜಿಸಬೇಕಾದಂತಹ ಅನಿವಾರ್ಯತೆಯೂ ಕೂಡ ಎದುರಾಗುತ್ತೆ. ಅವರ ವಿರುದ್ಧ FIR ದಾಖಲಾಗುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಒಂದು ಸ್ಟೇಟ್ಮೆಂಟ್ ಇಡೀ ಕಾಂಗ್ರೆಸ್ ಪಾಳೆಯವನ್ನೇ ಅಲ್ಲೋಲ ಕಲ್ಲೋಲ ಮಾಡುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ನೋಡಬೇಕಾಗುತ್ತೆ. ಒಂದು ಕಡೆ ರಾಜಭವನ ಚಲೋ, ಮತ್ತೊಂದು ಕಡೆ ಹೈಕೋರ್ಟ್ನ ಮಹತ್ವದ ತೀರ್ಪು. ಈ ಎರಡರ ನಡುವೆ ಸಿದ್ದರಾಮಯ್ಯನವರು ಸಿಲುಕಾಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೂಡ ಇನ್ನೇನು ಸಿಗುತ್ತೆ. ನೋಡೋಣ ಏನಾಗುತ್ತೆ ಏನು. ಸಿದ್ದರಾಮಯ್ಯನವರ 40 ವರ್ಷದ ಸುದೀರ್ಘ ರಾಜಕೀಯ ಭವಿಷ್ಯದ ಒಳನೋಟ ಅಂತ.